ಲ್ಯಾಪ್ಟಾಪಲ್ಲಿ ತುಂಬ ಜನಕ್ಕೆ ಎಡಿಟಿಂಗ್ ಮಾಡ್ಬೇಕಂತಿರುತ್ತೆ, ಬಟ್ ಅವ್ರಿಗೆ ಯಾವ ಆ್ಯಪ್ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ. ಓಕೆ, ಮೊಬೈಲಲ್ಲಿ ತುಂಬ ಜನ ಮಾಡ್ತಾರೆ, ಕೈನ್ ಮಾಸ್ಟರ್ ಯೂಸ್ ಮಾಡ್ತಾರೆ, ಆಮೇಲೆ ವೇನ್ ಯೂಸ್ ಮಾಡ್ತಾರೆ. ಕೈನ್ ಮಾಸ್ಟರ್ ನಿಮಗೆ ಒಂದು ವಾಟರ್ ಮಾರ್ಕ್ ಬರ್ತದೆ, ಬಟ್ ವೇನಲ್ಲಿ ಅದು ಕೂಡ ಬರಲ್ಲ, ಆರಾಮಾಗಿ ಮಾಡ್ಬೋದು. ಬಟ್ ಇವೆಲ್ಲ ಮೊಬೈಲಲ್ಲಿ ಚೆನ್ನಾಗಿರುತ್ತೆ. ಬಟ್ ಅವೇ ರೀತಿ ಲ್ಯಾಪ್ಟಾಪಲ್ಲಿ ಮಾಡಬೇಕಿದ್ರೆ ಯಾವ ಆ್ಯಪ್ ಅಂತ ನಿಮ್ಮನ್ನ ಇವತ್ತು ಹೇಳ್ಕೊಡ್ತೀನಿ. ಓಕೆ, ಬಟ್ ಏನಾಗುತ್ತಾ, ನೀವು ಮೊಬೈಲಲ್ಲಿ ಮಾಡಿದ್ರೆ ಜಾಸ್ಟ್ ಸಿಂಪಲಾಗಿ ಮಾಡ್ಬೋದು, ಬೇರೆ ಬೇರೆ ಏನು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೆ ಏನು ಮಾಡಿದರೆ ನಿಮ್ಮ ಲ್ಯಾಪ್ಟಾಪಲ್ಲೇ ಮಾಡಿದರೆ ಬೆಟರ್ನಿಂದ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಒಂದು ವಿಡಿಯೋ ರೆಡಿ ಆಗುತ್ತೆ. ಓಕೆ, ಸಜೆಷನ್ ಬಂದುಬಿಟ್ಟು ನೀವು ಮೊಬೈಲಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲೇ ಮಾಡಿ. ಓಕೆ, ಯಾರ ಹತ್ರ ಲ್ಯಾಪ್ಟಾಪ್ ಇರಲ್ವಲ್ಲ ಅವ್ರು ಏನು ಮಾಡಿ ಅಂದರೆ, ತುಂಬ ಜನ ಇವಾಗ 20,000 ಕೊಟ್ಟು 25,000 ಕೊಟ್ಟು ಮೊಬೈಲ್ ತೊಗೋತಾರೆ. ಬಟ್ ಅದೇ ದುಡ್ಡು ನೀವೇನು ಮಾಡಿ ಅಂದರೆ, ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗೋಸ್ಕರ ನೀವು ಯೂಸ್ ಮಾಡಿ. ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತೊಗೊಂಡು ನಿಮ್ಮದು ವರ್ಕ್ ಆಗುತ್ತೆ. ನೀವು ವಿಡಿಯೋ ಎಡಿಟಿಂಗ್ನ ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ನೀವು ಒಳ್ಳೆ ಒಂದು ವಿಡಿಯೋನ ರೆಡಿ ಮಾಡ್ಬೋದು. ಎಲ್ಲ ರೀತಿ ಟ್ರಾನ್ಸಿಷನ್ನು, ಎಲ್ಲ ರೀತಿ ಫೀಚರ್ಸು, ಆಮೇಲೆ AI ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರೀತಿ ನೀವು ಒಂದು ಪ್ರೀಮಿಯಂ ಕ್ವಾಲಿಟಿ ವಿಡಿಯೋನ ನೀವು ರೆಡಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಇದು ತುಂಬ ಜನ ನೋಡೋರು ಚೆನ್ನಾಗಿ ಅನಿಸುತ್ತೆ. ಓಕೆ, ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ಆಮೇಲೆ ಮೇನ್ ವ್ಯೂಸ್ಗೋಸ್ಕರ ಮಾಡೋಕ್ಕೆ ಹೋಗಬೇಡಿ, ಒಂದು ಒಳ್ಳೆ ರೀತಿಯಾದ ವಿಡಿಯೋ ಕ್ವಾಲಿಟಿ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡಿ. ಅದು ಲ್ಯಾಪ್ಟಾಪಲ್ಲಿ ಮಾತ್ರ ಸಾಧ್ಯ. ಮೊಬೈಲಲ್ಲಿ ಸಿಂಪಲ್ಗೆ ಅಷ್ಟೇ ಮಾಡ್ಬೋದು, ಜಾಸ್ತಿ ಏನು ವೇರಿಯೇಷನ್ ಮಾಡೋಕ್ಕಾಗಲ್ಲ ವಿಡಿಯೋದಲ್ಲಿ. ಓಕೆ, ನನ್ನ ಸಜೆಷನ್ ಬಂದುಬಿಟ್ಟು ನೀವು ವಿಡಿಯೋನ ಲ್ಯಾಪ್ಟಾಪಲ್ಲೇ ಎಡಿಟಿಂಗ್ ಮಾಡಿ. ಬಟ್ ಎಡಿಟಿಂಗ್ ಮಾಡೋಕ್ಕೆ ಯಾವುದು ಆ್ಯಪ್ಸ್ ಯೂಸ್ ಮಾಡ್ಬೇಕಂತ ಹೇಳಿ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ನಾನು ಇವಾಗ 3 ಆ್ಯಪ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಕ್ಲಿಕ್ ಚಾಂಪ್. ಓಕೆ, ಇದು ಒಂದು ಒಳ್ಳೆಯ ಆ್ಯಪು, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈಸಿಯಾಗಿದೆ. ಈಸಿಯಾಗಿ ನೀವು ಅದರಲ್ಲಿರೋ ಫೀಚರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ವಿಡಿಯೋನ ರೆಡಿ ಮಾಡ್ಬೋದು. ಆಮೇಲೆ ಸೆಕೆಂಡ್ ಬಂದುಬಿಟ್ಟು DaVinci Resolve 18. ಓಕೆ, ಇದು ತುಂಬ ಜನ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯ ಆ್ಯಪು. ಓಕೆ, ಇದು ಎಲ್ಲ ರೀತಿಯ ಟ್ರಾನ್ಸಿಷನ್ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ತುಂಬ ಬೇರೆ ಬೇರೆ ಫೀಚರ್ಸ್ ಇದ್ದಾವೆ. ನೀವು ಟ್ರಾನ್ಸಿಷನ್ ಯೂಸ್ ಮಾಡ್ಬೋದು, ಆಮೇಲೆ ಟೆಕ್ಸ್ಟ್ನ ಯೂಸ್ ಮಾಡ್ಬೋದು, ಮ್ಯೂಸಿಕ್ನ ಯೂಸ್ ಮಾಡ್ಬೋದು. ಓಕೆ, ಇದು ಬಂದ್ಬಿಟ್ಟು ಒಂದು ಒಳ್ಳೆ ಲ್ಯಾಪ್ಟಾಪ್ ಎಡಿಟಿಂಗ್ ಸಾಫ್ಟ್ವೇರ್. ತುಂಬ ಜನ ಇದಕ್ಕೆ ಒಳ್ಳೆಯ ಕಮೆಂಟ್ಗಳನ್ನ ಕೊಟ್ಟಿದ್ದಾರೆ, ತುಂಬ ಜನ ಇದೆ. ಓಕೆ, ನೀವು ಆರಾಮಾಗಿ ಇದನ್ನ ಆ್ಯಪ್ ಥ್ರೂ ಅಥವಾ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನೀವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಬಂದುಬಿಟ್ಟು Mova AI ಅಂಥೇಳಿ. ಓಕೆ, ಇದು ಈಸಿಯಾಗಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಬೋದು. ಇದನ್ನು ನೀವು ಪ್ಲೇಸ್ಟೋರ್ ಸಿಕ್ಕಿಲ್ಲ ಅಂದರೆ ನೀವು ಏನು ಮಾಡಿ ಅಂದರೆ, ಡೈರೆಕ್ಟಾಗಿ ಸರ್ಚ್ ಮಾಡಿಬಿಟ್ಟು ಕ್ರೋಮಲ್ಲಿ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಈ 3 ಆ್ಯಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಯಾವುದಾದ್ರೂ ವೀಡಿಯೋನ ಆರಾಮಾಗಿ ಎಡಿಟ್ ಮಾಡ್ಬೋದು. ಬಟ್ ಈ 3ರಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ನಾಲೆಜ್ನ ಗೇನ್ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟಾಗಿ ನಾಲೆಜ್ ಗೇನ್ ಮಾಡ್ಕೊಳ್ಳಿ, ಯಾವ ಆಪ್ಷನು ಏನು ವರ್ಕ್ ಮಾಡುತ್ತೆ. ಓಕೆ, ಇದರಿಂದ ಏನು ಎಫೆಕ್ಟ್ ಆಗುತ್ತೆ ವಿಡಿಯೋ ಮೇಲೆ, ಇದರಿಂದ ಯಾವ ರೀತಿ ಚೇಂಜಸ್ ಮಾಡ್ಬೋದು, ಇದನ್ನು ನೋಡೋರಿಗೆ ವಿಡಿಯೋ ಯಾವ ರೀತಿ ಕಾಣುತ್ತೆ, ಎಲ್ಲ ರೀತಿಯಿಂದ ನಿಮಗೆ ಬರಬೇಕು. ಒಂದು ಆ ಥರ ಒಂದು ಈ 3ರಲ್ಲಿ ಒಂದು ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರ ಮಾಸ್ಟ್ರಿ ಗೇನ್ ಮಾಡ್ಕೊಳ್ಳಿ. ಮಾಸ್ಟ್ರಿ ಗೇನ್ ಮಾಡೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಏನು ನಿಮ್ಮದು ಮೊಬೈಲಲ್ಲಿ ಮಾಡೋದು ಆಮೇಲೆ ಲ್ಯಾಪ್ಟಾಪಲ್ಲಿ ಮಾಡೋದ್ರಿಂದ ಏನು ವೇರಿಯೇಷನ್ ಇದೆ ಅಂತೇಳಿ. ಓಕೆ, ಆಮೇಲೆ ತುಂಬ ಇದಕ್ಕಿಂತ ಒಳ್ಳೆ ಸಾಫ್ಟ್ವೇರ್ ಇದ್ದಾವೆ, ಫಿಲ್ಮೋರಾ, ಪ್ರೀಮಿಯರ್ ಪ್ರೋ. ಓಕೆ, ಬಟ್ ಇವೆಲ್ಲದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಒಂದು ದುಡ್ಡು ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಒಂದು ಈ 3 ನಿಮ್ಮದು ಲ್ಯಾಪ್ಟಾಪ್ ಜರ್ನಿನ ಸ್ಟಾರ್ಟ್ ಮಾಡಿ, ಲ್ಯಾಪ್ಟಾಪ್ ಎಡಿಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ. ಆಮೇಲೆ ನೀವೇನು ಮಾಡಿ ಅಂದರೆ, ಸ್ವಲ್ಪ ದಿನ ಹೋದ್ಮೇಲೆ ನಿಮಗೆ ಅನಿಸಿದರೆ ನೆಕ್ಸ್ಟ್ ನೀವು ಶಿಫ್ಟ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರು ಕೊಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕಾಮನಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ಬಂದು ಪ್ರೀಮಿಯರ್ ಪ್ರೋ. ಓಕೆ, ನೀವು ಇದರೆಲ್ಲ ಕಲಿತಾದ್ಮೇಲೆ ಲಾಸ್ಟಿಗೆ ನೀವು ಒಂದು ಲೆವೆಲಲ್ಲಿ ಬರ್ತೀರಲ್ಲ, ಅವಾಗ ಏನು ಮಾಡಿ ಅಂದರೆ ಪ್ರೀಮಿಯರ್ ಪ್ರೋನ ಯೂಸ್ ಮಾಡಿ. ಓಕೆ, ಅದಕ್ಕಿಂತ ಮುಂಚೆ ಈ 3 ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ನ ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಗೆ ಏನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ಎಡಿಟಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ವಿಡಿಯೋ ಎಡಿಟ್ಸ್ಗಳು ಏನಾದರೂ ಸರ್ಚ್ ಮಾಡ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಮನೇಲಿ ಯಾರಾದರೂ ಆಗಿರ್ಬೋದು, ಅವರಿಗೆ ವಿಡಿಯೋ ಎಡಿಟಿಂಗಿಗೆ ಒಂದು ಸಾಫ್ಟ್ವೇರ್ ಬೇಕಾಗಿರುತ್ತೆ, ಯಾವಾಗ ಆ್ಯಪ್ ಹೆಸರು ಬೇಕಾಗಿರುತ್ತೆ, ಅವರಿಗೆ ಯಾವ ಆ್ಯಪ್ ಯೂಸ್ ಮಾಡ್ಕೊಂಡು ಗೊತ್ತಿರಲ್ಲ. ಓಕೆ, ನಿಮ್ಗೆ ಗೊತ್ತಿದೆ ಅಲ್ಲ, ಇವಾಗ ಇದು ನೋಡೋದನ್ನೇ ಗೊತ್ತಿರ್ತಿಲ್ಲ, ಅವರಿಗೆ ಇವ್ರನ್ನ ಸಜೆಸ್ಟ್ ಮಾಡಿ ನೀವು ಶೇರ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಕೀಪ್ ಸಪೋರ್ಟಿಂಗ್ ಗೈಸ್.